ಪ್ರಶಾಂತ್ ನಾತು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೇವರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದೇವರಾಜ್ ಅವರೇ ತಮಗೆ. ಪ್ರಶಾಂತ್, ಆದಷ್ಟು ಬೇಗ ಬಗೆಹರಿಯುತ್ತೆ ಅಂದರೆ ಚಲುವರಾಯಸ್ವಾಮಿ ಅವರು ಬಗೆಹರಿಯೋದಂದ್ರೆ ಏನು ಅಂತ ಹೇಳಲಿಲ್ಲ ಅವರು. ಅಜಿತ್ ನೋಡಿ, ನೀವು ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸನ್ನು ನೋಡಿದ್ರೆ ಮತ್ತು ಉಭಯ ಬಣಗಳ ಉಭಯ ನಾಯಕರ ಬೇಡಿಕೆಯನ್ನು ಗಮನಿಸಿದಾಗ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬೇಡಿಕೆಗಳಿವೆ. ಸಿದ್ದರಾಮಯ್ಯನವ್ರದ್ದಿದೆ, 5 ವರ್ಷ ನಾನೇ ಮುಖ್ಯಮಂತ್ರಿ. ಅವರು ಈಗ ಹಾಕ್ತಿರ್ತಕ್ಕಂಥ ಪಟ್ಟನ್ನು ಗಮನಿಸಿದ್ರೆ ಯಾವುದೇ ಕಾರಣಕ್ಕೂ ನಾನು ಕೆಳಗೆ ಇಳಿಯಲ್ಲ ಅನ್ನೋದನ್ನು ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರೀ ಹೈಕಮಾಂಡ್ ಮಾತುಕತೆಯ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಬಿಹಾರದ ಚುನಾವಣೆಯ ಕಾರಣದಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಂತಂದರೆ ಡಿ ಕೆ ಶಿವಕುಮಾರ್ ಇಷ್ಟೊಂದು ಅಗ್ರೆಸಿವ್ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಸೊ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಅಧಿಕಾರದಿಂದ ಕೆಳಗಿಳಿಯುವ ಪ್ರಶ್ನೆ ಉದ್ಭವಿಸಲ್ಲ. ಅಧಿವೇಶನ ಇದೆ, ಬಜೆಟ್ ಇದೆ, ಐ ಆಮ್ ಆ್ಯಕ್ಟಿವ್ ಚೀಫ್ ಮಿನಿಸ್ಟರ್ ಅಂತಕ್ಕಂಥದ್ದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗನ್ಸುತ್ತೆ ನಿತೀಶ್ ಕುಮಾರರ ಚುನಾವಣೆಯ ಗೆಲುವಿನ ನಂತರ ಸಿದ್ದರಾಮಯ್ಯನವರು ಹೊಸ ಹುರುಪಿನಲ್ಲಿ ಬಂದಿದ್ದಾರೆ. ಒಂದು ಬ್ಯಾಕ್ವರ್ಡ್ ಲೀಡರ್ಶಿಪ್ ಇದೆ, ನಿತೀಶ್ ಕುಮಾರರಂತೆ ಕ್ಲೀನ್ ಆಗಿರ್ತಕ್ಕಂಥ ಹೆಸರಿದೆ, ಒಂದು ಸೆಕ್ಯುಲರ್ ಲೀಡರ್ಶಿಪ್ ಇದೆ, ವಗೇರೆ ವಗೇರೆ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಒಂದು ಹೆಚ್ಚು ಉತ್ಸಾಹಿತರಾಗಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರರ ಬೇಡಿಕೆ ಸಂಪುಟ ಪುನಾರಚನೆಯನ್ನು ತಡೆಯೋದಲ್ಲ, ಅದು ಸಿದ್ದರಾಮಯ್ಯನವರು ಎಸೆದಿರ್ತಕ್ಕಂಥ ಒಂದು ಹೊಸ ಕಾರ್ಡ್. ಅದು ಸದ್ಯದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನಕ್ಕೇನ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ 2.5 ವರ್ಷ ಇರಬೇಕು, 28ರ ಚುನಾವಣೆಯನ್ನು ನಾನು ಎದುರಿಸಬೇಕು, ಹೈಕಮಾಂಡ್ ಈ ಭರವಸೆಯನ್ನು ನನಗೆ ಕೊಟ್ಟಿತ್ತು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಿದ್ದಾರೆ. ಆಂತರಿಕ ಸಭೆಯಲ್ಲೂ ಹೇಳ್ತಿದ್ದಾರೆ, ಹೊರಗಡೆನೂ 1-2 ಸಲ ಹೇಳಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ, ನೀವು ಸಂಪುಟ ಪುನಾರಚನೆಗೆ ಒಂದು ವೇಳೆ ಡಿ ಕೆ ಶಿವಕುಮಾರರು 40, 50, 60 ಶಾಸಕರು ಬೇಡ 30 ಶಾಸಕರನ್ನು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಕರ್ಕೊಂಡು ಹೋದ್ರು, ದಿಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ಅಂದ್ಕೊಳ್ಳೋಣ. ಆಗ ಒಂದಂತೂ ನಿಶ್ಚಿತವಾಗುತ್ತೆ, ಹೈಕಮಾಂಡ್ ಸಂಪುಟ ಪುನಾರಚನೆಯ ಧೈರ್ಯವನ್ನು ತೋರಲ್ಲ. ಹೌದು ಹೌದು. ಆದರೆ ಡಿ ಕೆ ಶಿವಕುಮಾರ್ ಬರೀ ಸಂಪುಟ ಪುನಾರಚನೆ ನಿಲ್ಲಿಸಿದ್ರೆ ಅವ್ರಿಗೆ ಸಾಕಾಗಲ್ಲ. ಅವರಂತಿದ್ದಾರೆ, ಸಂಪುಟ ಪುನಾರಚನೆಗೆ ನೀವು ಕೈ ಹಾಕಿದ್ರೂ ಕೂಡ ನನಗೇನು ಮಾಡ್ತೀರಿ ಅನ್ನುವ ಪ್ರಶ್ನೆ ಬಂದಾಗ ನೀವು KPCC ಅಧ್ಯಕ್ಷ ಸ್ಥಾನ ಮುಂದುವರಿಸ್ತೀರಾ ಅನ್ನೋದಲ್ಲ. ಹೌದು. ನನಗೇನು ಮಾಡ್ತೀರಿ ಅನ್ನುವ ಪ್ರಶ್ನೆ ಬಂದಾಗ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಯಾವಾಗ ಮಾಡ್ತೀರಿ ಅನ್ನೋದನ್ನು ಹೇಳಿ ಅಂತ ಹೈಕಮಾಂಡ್ಗೆ ಅವರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿ ಬಂದಿದ್ದಾರೆ. ಅದರ ಅರ್ಥ ಏನು? ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಸಂಪುಟ ಪುನಾರಚನೆಗೆ ಕೂಡ ಕೈ ಹಾಕಲ್ಲ. ಆದರೆ ಡಿ ಕೆ ಶಿವಕುಮಾರ್ 40 ಶಾಸಕರನ್ನು 50 ಶಾಸಕರನ್ನು ಕರ್ಕೊಂಡು ಬಂದು ಶೋ ಆಫ್ ಸ್ಟ್ರೆಂತನ್ನು ಮಾಡಿದಾಗ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ತಯಾರಾಗತ್ತಾ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಅದೇ ನನಗನ್ಸುತ್ತೆ, ಕಳೆದ 24 ಗಂಟೆಗಳ ಬೆಳವಣಿಗೆಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೈಕಮಾಂಡ್ ಹೇಳಿದ್ದಾರೆ, ಶಾಸಕರ ಬಲಾಬಲ. ಪ್ರಾಯಶಃ ಸುವರ್ಣ ನ್ಯೂಸ್ನ ಇಂಟರ್ವ್ಯೂ ಇಂಪ್ಯಾಕ್ಟ್ ಆಯಿತೋ ಏನೋ ಗೊತ್ತಿಲ್ಲ ನನಗೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ರು, ಶಾಸಕರ ಬಲಾಬಲ ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಬಲ್ ಅಲ್ಲ ನಾಯಕತ್ವ ಬದಲಾವಣೆಗೆ ಅನ್ನೋದನ್ನು ಸಿದ್ದರಾಮಯ್ಯ ಹ್ಯಾಸ್ ಟೇಕನ್ ಲೀಫ್ ಔಟ್ ಆಫ್ ಇಟ್. ಅವರು ಹೈಕಮಾಂಡ್ ಬಹಳ ಸ್ಪಷ್ಟ ಹೇಳಿದ್ದಾರೆ, ಇಫ್ ಎಟ್ ಆಲ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಬಹುಮತದಿಂದ ಡಿಸೈಡ್ ಮಾಡಿದರೆ ಮಾಡ್ಕೊಳ್ಳಿ, ಇಲ್ಲವಾದಲ್ಲಿ ನಾನಂತರೂ ಬಿಟ್ಕೊಡಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿ ಬಂದಿದ್ದಾರೆ. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟನ್ನು ಡಿ ಕೆ ಶಿವಕುಮಾರ್ ಕೇಳಿದ್ರು. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಇನ್ನೂವರೆಗೆ ಕೊಟ್ಟಿಲ್ಲ. ಕೊಡಲ್ಲ ಅನ್ನುವ ವಾತಾವರಣ ಇಲ್ಲ, ಒಂದು 3-4 ದಿನ ತಡವಾಗಿ ಕೊಡ್ಬೋದು. ಆದರೆ ಅವರು ಸಿದ್ದರಾಮಯ್ಯನವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರು 10 ನಿಮಿಷ. ಅಲ್ಲಿ ನಾಯಕತ್ವ ಬದಲಾವಣೆ, ಅಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ, ಅಲ್ಲಿ ಸಂಪುಟ ಪುನಾರಚನೆ, PCC ಅಧ್ಯಕ್ಷರ ಬದಲಾವಣೆ, ಈ ಎಲ್ಲ ಮಾತುಗಳನ್ನು ಏಕಪಕ್ಷೀಯವಾಗಿ ಸಿದ್ದರಾಮಯ್ಯನವ್ರು ಮುಂದಿಟ್ಟರು. ರಾಹುಲ್ ಗಾಂಧಿ ನೀವು ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದರು. ಬಟ್ ಆ ಅಪಾಯಿಂಟ್ಮೆಂಟ್ ಡಿ ಕೆ ಶಿವಕುಮಾರ್ಗೆ ಇನ್ನೂ ಸಿಕ್ಕಿಲ್ಲ. ಹೀಗಿರುವಾಗ ನನಗನ್ಸುತ್ತೆ ಅಜಿತ್, ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ. 23ರಲ್ಲಿ ಏನು ಕಾರ್ಡನ್ನು ಡಿ ಕೆ ಶಿವಕುಮಾರ್ ಆಡಿದರು, 23ರಲ್ಲಿ ಡಿ ಕೆ ಶಿವಕುಮಾರ್ ಗೊತ್ತಿತ್ತು ನಾನೇನು ಕೂಡಲೇ ಮುಖ್ಯಮಂತ್ರಿ ಆಗಲ್ಲ, ಸಿದ್ದರಾಮಯ್ಯನವರು ಒಪ್ಪಲ್ಲ, ಸಿದ್ದರಾಮಯ್ಯನವರು ಮಾಸ್ ಆದರೆ
ಅವ್ರು ಪಟ್ಟು ಹಿಡಿದಿದ್ದು ಯಾಕಂತಂದ್ರೆ 2.5 ವರ್ಷದ ನಂತರ ಬಾಯಿ ತೆಗಿಲಿ ಅಂತ. ಈಗ ಡಿ ಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ಪ್ರಯತ್ನವನ್ನ ನೋಡಿದಾಗ ನನಗನ್ಸುತ್ತೆ ಅಟ್ಲೀಸ್ಟ್ ಹೈಕಮಾಂಡ್ ನಮ್ಮಿಬ್ಬರನ್ನ ಕರೆದು ಮಾತಾಡಿಸ್ಲಿ, ಒಂದು ನಿರ್ಣಯ ತೆಗೆದುಕೊಳ್ಳಿ. ಹೌದು. ಸರಿ, ಬಜೆಟ್ ನಂತರ ಆದರೂ ಕೂಡ ಆ ಆಶ್ವಾಸನೆ ಭರವಸೆಯನ್ನು ನನಗೆ ಕೊಡಲಿ ಅನ್ನುವ ಪ್ಲೇಗೋಸ್ಕರ ಶಾಸಕರ ಬಲಾಬಲದ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ತರ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ, ಶಾಸಕರ ಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ದಿನಂಪ್ರತಿ ಅಂದ್ರೆ ನನಗನ್ನಿಸ್ತು ನಿಮ್ಮ ರೀಡಿಂಗ್ ಈಗ ಪ್ರಶಾಂತ್ ಇರೋದು ಒಂದು 50 ಶಾಸಕರ ಸಹಿಗಳನ್ನು ಪಡೆದುಕೊಳ್ಳೋ ಪ್ರಯತ್ನ ನಡೀತಿರಬಹುದು ಅಂತ ಡಿ ಕೆ ಶಿವಕುಮಾರ್ ಬಣದಿಂದ. ಅಲ್ಲ ಅಜಿತ್, ನನಗನ್ಸುತ್ತೆ ನೋಡಿ, 50 ಶಾಸಕರನ್ನ ದಿಲ್ಲಿಗೆ ಏನಾದರೂ ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋದ್ರೆ ಅಥವಾ ಸಹಿ ತೆಗೆದುಕೊಂಡು ಹೋದ್ರೆ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಬೀಳುತ್ತೆ. ಕರೆಕ್ಟ್. ನಾವೇನಾದರೂ ಮಾಡದೆ ಹೋದ್ರೆ ಪಬ್ಲಿಕ್ ಪರ್ಸೆಪ್ಷನ್ ನಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಇಲ್ಲಿವರೆಗೆ ಏನು ಹೇಳ್ತಿದ್ದಾರೆ, ನಾನು ಬಿಜೆಪಿ ಜೊತೆ ಸಂಪರ್ಕ ಇಲ್ಲ, ನನಗೇನು ಸಂಬಂಧ ಇಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ. ಇಲ್ಲ ಸರ್, ಸುಳ್ಳು. 50 ಶಾಸಕರನ್ನ ತೆಗೆದುಕೊಂಡು ಹೋದ್ರೆ ಒಂದು ವರ್ಟಿಕಲ್ ಡಿವಿಷನ್ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣುತ್ತೆ. ಆಗ ಕಾಂಗ್ರೆಸ್ ಹೈಕಮಾಂಡ್ ಏನನ್ನಾದರೂ ಮಾಡಿ ಇದನ್ನ ಪ್ಯಾಚಪ್ ಮಾಡದೆ ಹೋದ್ರೆ, ಸಿದ್ದರಾಮಯ್ಯನವ್ರನ್ನ ಇನ್ನೊಂದು ವರ್ಷ ಮುಂದುವರಿಸ್ತೀವಿ, ಡಿ ಕೆ ಶಿವಕುಮಾರ್ಗೆ 26ರಲ್ಲಿ ಪಟ್ಟ ಕಟ್ತೀವಿ, ಇದನ್ನ ಏನಾದರೂ ಪ್ಯಾಚಪ್ ಮಾಡದೆ ಹೋದ್ರೆ ದ ಪ್ಲೇ ವಿಲ್ ಬಿ ವೈಡ್ ಓಪನ್ ಫಾರ್ ಅಪೋಸಿಷನ್ ಪಾರ್ಟಿ ಆಲ್ಸೋ. ಎಸ್, ಅದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬೂಮ್ರಾಂಗ್ ಆಗತ್ತೆ. ಒಂದು ವೇಳೆ ಶಾಸಕರ ಬಲಾಬಲದ ಪ್ರಶ್ನೆ ಬಂತು ಅಂತ ಅನ್ಕೋಣ. ಯಾಕಂದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಇದನ್ನೇ ಮಾಡಿದ್ರು, ಸಚಿನ್ ಪೈಲಟ್ ಇದನ್ನೇ ಮಾಡಿದ್ರು. ಬಟ್ ಸಚಿನ್ ಪೈಲಟ್ಗಿಂತ ಜಾಸ್ತಿ ಸಂಖ್ಯೆ ಅಶೋಕ್ ಗೆಹ್ಲೋಟ್ ಹತ್ರ ಇತ್ತು. ಸಚಿನ್ ಪೈಲಟ್ಗೆ ವಸುಂಧರಾ ರಾಜೆ ಬೆಂಬಲ ಕೊಡ್ಲಿಲ್ಲ, ವಸುಂಧರಾ ರಾಜೆ ಅಶೋಕ್ ಗೆಹ್ಲೋಟ್ರಿಗೆ ಬೆಂಬಲವಾಗಿ ನಿಂತರು. ಹಾಗಾಗಿ ರಾಜಸ್ಥಾನದಲ್ಲಿ ಬಿಜೆಪಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ 25-30 ತೆಗೆದುಕೊಂಡು ಬಂದ್ರು, ಬಿಜೆಪಿ ಜೊತೆಗೆ ಹೋಗ್ಬಿಟ್ರು. ಬಿಜೆಪಿಗೆ ಬೇಕಾಗಿರೋದೇನು, ಕರ್ನಾಟಕ ಮತ್ತು ತೆಲಂಗಾಣ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳಿವೆ. ಮುಂದಿನ ಗುಜರಾತ್, ಉತ್ತರ ಪ್ರದೇಶ ಚುನಾವಣೆ ಅಷ್ಟೊತ್ತಿಗೆ ಈ ಸರ್ಕಾರಗಳನ್ನೇನಾದರೂ ಅಲುಗಾಡಿಸ್ಲಿಕ್ಕೆ ಅವಕಾಶ ಸಿಕ್ಕರೆ ನಾವು ಕಾಂಗ್ರೆಸ್ ಅನ್ನ ಇನ್ನಷ್ಟು ನ್ಯೂಟ್ರಲೈಸ್ ಮಾಡ್ಬೋದು. ದಟ್ ಇಸ್ ಆಸ್ ಅನ್ ಅಪೋಸಿಷನ್ ಪಾರ್ಟಿ ಬಿಜೆಪಿ ಮೇ ಥಿಂಕ್ ಲೈಕ್ ದಟ್. ಹೌದು ಹೌದು. ಒಂದ್ ವೇಳೆ ಡಿ ಕೆ ಶಿವಕುಮಾರ್ 40, 50, 60 ಶಾಸಕರ ಬೆಂಬಲದೊಡನೆ ಏನಾದರೂ ಕಾಣಿಸ್ಕೊಂಡ್ರೆ ಹೈಕಮಾಂಡ್ ಏನನ್ನೂ ಮಾಡದೆ ಹೋದ್ರೆ, ಏನ್ ಮಾಡಿದ್ರೂ ಕೂಡ ಕಷ್ಟ ಇದೆ ಅಜಿತ್, ಏನ್ ಮಾಡಿದ್ರೂ ಕಷ್ಟ ಇದೆ. ತಿಳ್ಕೊಳ್ಳಿ. ಹೌದು. ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಆ ಕಡೆ ಫುಟ್ಬಾಲ್ ಆಡಿದ್ರು, ನಾರ್ತ್ ಹೊಡೆದ್ರು ಕಷ್ಟ ಇದೆ, ಸೌತ್ ಹೊಡೆದ್ರು ಕಷ್ಟ ಇದೆ. ಎರಡರಲ್ಲೂ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ಗಳಿವೆ. ಯಾಕಂದ್ರೆ ಇಬ್ರು ಬಹಳ ಪ್ರಬಲ ನಾಯಕರಿದ್ದಾರೆ, ಇಬ್ರು ಹಠಮಾರಿಗಳಿದ್ದಾರೆ, ಇಬ್ರು ತಮ್ಮ ದೃಷ್ಟಿಯಿಂದ ಪೊಲಿಟಿಕಲಿ ವೆರಿ ಸೀಸನ್ಡ್ ಇದ್ದಾರೆ, ಶ್ರೂಡ್ ಇದ್ದಾರೆ. ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಈ ಬೆಳವಣಿಗೆಗಳನ್ನು 24 ಗಂಟೆಗಳ ಬೆಳವಣಿಗೆಗಳನ್ನು ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ ಕಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆಟ ವೈಡ್ ಓಪನ್ ಆಗುವ ಸಾಧ್ಯತೆಗಳು ಹೆಚ್ಚು. ದಟ್ ಈಸ್ ವಾಟ್ ಟ್ರಿಗರ್ಸ್ ಆರ್ ದಟ್ ಈಸ್ ಅದು ಆತಂಕದ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ನನಗನ್ಸುತ್ತೆ. ಆ ದೃಷ್ಟಿಕೋನದಿಂದ ಡಿ ಕೆ ಶಿವಕುಮಾರ್ ಮೊದಲ ಹೆಜ್ಜೆಯನ್ನು 50 ಶಾಸಕರು 60 ಶಾಸಕರು ಆ ಬೆಂಬಲದ ಏನೊಂದು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದು ಶೋ ಆಫ್ ಸ್ಟ್ರೆಂತ್ಗೆ ಬರುತ್ತಾ? ನಾವು ನಿನ್ನೆ ಹೇಳ್ತಾ ಇದ್ವಿ ಬೀದಿ ಜಗಳ ಆಗ್ಲಿಕ್ಕಿಲ್ಲ ಅಂತ, ಬಟ್ ಇವತ್ತಿನ ಮಾತುಗಳನ್ನು ಗಮನಿಸಿದಾಗ ಹಠ ಇಬ್ಬರಲ್ಲೂ ಅಷ್ಟೇ ಸ್ಪಷ್ಟವಾಗಿದೆ. ನಿನ್ನೆಯ ಮಾತುಗಳನ್ನು ಗಮನಿಸಿದಾಗ ಬೇರೆ ರೀತಿ, ನೆನ್ನೆ ಸಿಚುವೇಶನ್ಗೂ ಇವತ್ತಿನ ಸಿಚುವೇಶನ್ಗೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ ಅನ್ಡೌಟೆಡ್ಲಿ. ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್, ನಾಟಕ ಬಂದ್.